ಇವತ್ತದು ಏನಾರು ಆಗಲಿ ಎಲ್ಲ ಕೆಲಸ ಬಿಟ್ಬಿಟ್ಟು ಬೈಂಡ್ ಹಾಕ್ಲೇ ಬಿಡೋಣ ಅಂತ ಹೇಳ್ಬಿಟ್ಟು ಡಿಸೈಡ್ ಮಾಡಿಬಿಟ್ಟು ಬೈಂಡ್ ಹಾಕಕ್ಕೆ ಕೂತಿದ್ದೀನಿ. ಹೇ ಗಾಯ್ಸ್, ವೆಲ್ಕಮ್ ಟು ಚೆರಿ ವಿತ್ ಮೀ ವ್ಲಾಗ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಇವತ್ತಿನ ವ್ಲಾಗನ್ನು ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಚೆರಿಷನ್ನ ಸ್ಕೂಲಿಗೆ ಕಳಿಸಾದ್ಮೇಲೆ ನನ್ನ ದಿನಚರಿನೇ ಫುಲ್ಲು ಚೇಂಜಾಗಿ ಹೋಗಿಬಿಟ್ಟಿದ್ದೆ. ಸೊ ಮುಂಚೆ ಎಲ್ಲ ಕೆಲಸಗಳೆಲ್ಲ ಲೇಟಾಗಿ ಮಾಡ್ತಿದ್ದೆ, ಇವಾಗ ಬೇಗ ಬೇಗ ಮಾಡ್ಕೊಳ್ತಾ ಇದ್ದೀನಿ. ಏಕೆಂದರೆ ಅವಳಿಗೆ ಸ್ಕೂಲ್ ಇರೋದು 8:30ಇಂದ 12:30 ನನಗೂ ಕೂತ್ಕೊಂಡು ಮನೆಯಲ್ಲಿ ಬೋರ್ ಆಗ್ತಾನೆ ಇರುತ್ತೆ. ಅದಕ್ಕೋಸ್ಕರನೇ ಇವಾಗ ತುಂಬಾ ಕೆಲಸ ಬೇಗ ಇನ್ನು 10 ಗಂಟೆ 10:30 ಅಷ್ಟೊತ್ತಿಗೆಲ್ಲ ಎಲ್ಲ ಕೆಲಸನೂ ಮುಗಿಸಿರ್ತೀನಿ. ಅದಾದಮೇಲೆ ಕೂತ್ಕೊಂಡು ಟಿ ವಿ ಈ ಥರ ಏನಾದರೂ ನೋಡ್ತಾ ಇರ್ತೀನಿ. ಸೊ ಇವತ್ತು ಎಲ್ಲ ಕೆಲಸ ಮುಗಿಸ್ಕೊಂಡು ಬೈಂಡಿಗೆ ರ್ಯಾಪರ್ ಹಾಕೋಣ ಅಂತ ಹೇಳ್ಬಿಟ್ಟು ಕೂತಿದ್ದೀನಿ. ಯಾಕೋ ಏನೋ ಗೊತ್ತಿಲ್ಲ, ರ್ಯಾಪರ್ ಹಾಕ್ತಾಯಿದ್ರೆ ನನಗೆ ಕೈಯೆಲ್ಲ ನಡುಗ್ತಾ ಇತ್ತು. ತುಂಬ ದಿನಗಳಾದಮೇಲೆ ರ್ಯಾಪರ್ ಹಾಕ್ತಾಯಿದ್ದೀನಿ ಅಂತನೋ ಅಥವಾ ನನ್ನ ಮಗಳು ಬೈಂಡ್ಗಳಿಗೆ ರ್ಯಾಪರ್ ಹಾಕ್ತಾಯಿದ್ದೀನಿ ಅಂತನೋ ಏನೋ ನನಗಂತೂ ನಿಜವಾಗ್ಲೂ ಗೊತ್ತಿಲ್ಲ. ಸ್ವಲ್ಪ ಕೈಯೆಲ್ಲ ನಡುಗೋದಕ್ಕೆಲ್ಲ ಶುರುವಾಯಿತು. ಏಕೆಂದರೆ ತುಂಬ ದಿನಗಳಂದರೆ ನಾವು ಓದುವಾಗ ನಮ್ಮ ಬುಕ್ಗಳಿಗೆ ರ್ಯಾಪರ್ ಹಾಕ್ಕೊತಿದ್ವಿ ಅಷ್ಟೇ. ಇವಾಗ ನಮ್ಮ ಮಕ್ಕಳಿಗೆ ರ್ಯಾಪರ್ ಹಾಕ್ತಾಯಿದ್ದೀವಲ್ವ, ಅದು ಏನಾದ್ರೂ ಆ ಕಡೆ ಈ ಕಡೆ ಹೋದರೆ ಸರಿ ಬರಲಿಲ್ಲ ಅಂದರೆ ಅನ್ನೋ ಫೀಲ್ಗೋ ಏನೋ ಗೊತ್ತಿಲ್ಲ, ಆ ಥರ ಆಗ್ತಾಯಿತ್ತು. ಸೊ ನಾವು ಚಿಕ್ಕವರಿದ್ದಾಗ ನಮಗೆ ಈ ರೀತಿ ರ್ಯಾಪರ್ ಹಾಕೋಕ್ಕೆ ಬರ್ತಾನೆ ಇರಲಿಲ್ಲ. ಮತ್ತು ನಮ್ಮ ಅಪ್ಪ ಅಮ್ಮಗೂ ಸಹ ರ್ಯಾಪರ್ ಹಾಕೋಕ್ಕೆ ಬರ್ತಿರಲಿಲ್ಲ. ನನಗೆ ಬೈಂಡ್ ಹಾಕುವಾಗ ನನಗೆ ನೆನಪಾಗಿದ್ದು ನಮ್ಮ ಪಕ್ಕದ ಮನೆಯವರು, ಅವರನ್ನು ನಾವು ಅಪ್ಪಾಜಿ ಅಂತ ಕರಿತೀವಿ. ಸೊ ಅವ್ರ ಹತ್ರ ಹೋಗುವಿ ನಾವೆಲ್ಲರೂ, ನಮ್ಮ ಅಕ್ಕ ನನ್ನ ತಮ್ಮನ ಬುಕ್ಸ್ ಎಲ್ಲ ನಮ್ಮ ಏರಿಯಾ ಮಕ್ಕಳೆಲ್ಲ ಅವ್ರ ಹತ್ರ ಹೋಗ್ಬಿಟ್ಟು ರ್ಯಾಪರ್ ಹಾಕಿಸ್ಕೊಳ್ತಾ ಇದ್ವಿ. ಆಮೇಲೆ ನಾವು ಸ್ವಲ್ಪ ಹೋಗ್ತಾ ಒಂದು ಹೈಸ್ಕೂಲಿಗೆ ಬಂದಮೇಲೆ ನಮ್ಮ ಬುಕ್ಗಳಿಗೆ ನಾವೇ ರ್ಯಾಪರ್ ಹಾಕೋದನ್ನು ನಾವೇ ಕಲ್ತ್ಕೊಂಡ್ವಿ. ಆ ದಿನ ಎಲ್ಲ ಇವತ್ತು ನೆನಪಾಗಿತ್ತು ನನ್ನ ಮಗಳಿಗೆ ರ್ಯಾಪರ್ ಹಾಕುವಾಗ, ಬುಕ್ಗಳಿಗೆ ರ್ಯಾಪರ್ ಹಾಕುವಾಗ. ಸೊ ಫೈನಲಿ ಎಲ್ಲ ಬುಕ್ಕುಗಳಿಗೂ ರ್ಯಾಪರ್ ಹಾಕಿ ಮುಗಿಸಿದ್ದೀನಿ. ಈ ಕೆಲಸ ಮಾಡಿಲ್ಲ ಅಂತ ನಮ್ಮ ಮನೆಯವ್ರ ಹತ್ರ ನಾನು ಎಷ್ಟು ಬೈಸ್ಕೊಂಡಿದ್ದೀನಿ ಅಂದರೆ, ಯಪ್ಪ ಮಾತೆತ್ತಿದ್ರೆ ಸಾಕು, ಕೂತ್ಕೊಂಡು ಏನು ಮಾಡ್ತೀಯ, ಬರೀ ತಿನ್ನೋದು ಮಲ್ಗೋದು, ಇಷ್ಟೇ ನಿನ್ನ ಕೆಲಸ. ಮನೇಲಿ ಕೂತ್ಕೊಂಡು ಒಂದು ಬೈಂಡಿಗೆ ರ್ಯಾಪರ್ ಹಾಕೋಕ್ಕಾಗಲ್ವ, ಎಲ್ಲನೂ ನಾವೇ ಮಾಡಬೇಕಾ ಅಂತ ಬೈಯೋರು. ಸೊ ಇನ್ಮೇಲೆ ಬೈಲಿ, ಯಾಕೆ ಇನ್ಮೇಲೆ ಬೈಯೋಕ್ಕಾಗಲ್ಲ, ಯಾಕೆಂದರೆ ಬೈಂಡ್ಗೆಲ್ಲ ಆಲ್ರೆಡಿ ಹಾಕ್ಬಿಟ್ಟಿದ್ದೀನಲ್ವ. ಸೊ ನನಗೆ ನನ್ನ ಚೆರಿ ಬುಕ್ನ ನೋಡಿ ಶಾಕ್ ಆಗಿಬಿಡ್ತು. ಅಲ್ಲ 10 ನೋಟ್ ಬುಕ್ಕು ಮತ್ತು 10 ಟೆಕ್ಸ್ಟ್ ಬುಕ್ಕುಗಳನ್ನ ಕೊಟ್ಟಿದ್ದಾರೆ. ಈ ಮಗು ಹೆಂಗೆ ತಾನೇ ಓದುತ್ತೆ ಅಲ್ವಾ. ಸೊ ಅದಾದಮೇಲೆ ನನ್ನ ಮಗಳು ಎಲ್ಲ ಬಂದುಬಿಟ್ಲು 12:30ಗೆ. ಅವಳು ಬಂದಾದಮೇಲೆ ಅವಳನ್ನು ಕರ್ಕೊಂಡ್ಬಂದು ಊಟ ಎಲ್ಲ ಮಾಡಿಸಿ ಮಲ್ಕೊಂಡು ಸಂಜೆ 5 ಗಂಟೆ 5:30ಗೆ ಬಂದು ನೋಡ್ತೀವಿ ಮೇಲ್ಗಡೆ ನಾನು ಮೆಣಸಿನ್ಕಾಯಿ ಮತ್ತು ಸಾಂಬಾರು ಬೀಜನ ಒಣಗಾಕಿದ್ದೆ. ಅದ್ರ ಪರಿಸ್ಥಿತಿ ಬೇಡ, ಯಪ್ಪ ಗಾಳಿಗೆ ಎಲ್ಲ ಆರೋಗ್ಬಿಟ್ಟಿದೆ ಫ್ರೆಂಡ್ಸ್. ಅದನ್ನೆಲ್ಲ ಇವಾಗ ನಾನು ಕ್ಲೀನ್ ಮಾಡ್ಕೊಬೇಕು. ಇವಾಗ ಸದ್ಯಕ್ಕೆ ಆಗಲ್ಲ ಅಂದ್ಬಿಟ್ಟು ನಾನು ಹಾಗೆ ಚೀಲದಲ್ಲಿ ತುಂಬಿಟ್ಬಿಟ್ಟಿದ್ದೀನಿ. ನನ್ನ ಮಗಳು ಅಡುಗೆ ಗುಡಿಗೆ ಆಟ ಆಡ್ತಿದ್ದಾಳೆ. ನಿಮಗೆಲ್ಲ ನೆನಪಿದ್ಯಾ ಅಡುಗೆ ಗುಡಿಗೆ ಆಟ ಅಂದರೆ ಏನು ಅಂತ? ನಾವು ಆಟ ಆಡುವಾಗ ಅಡುಗೆ ಗುಡಿಗೆ ಅಂತಲೇ ಕರಿತಾ ಇದ್ದಿದ್ದು. ಈಗಲೂ ನಮ್ಮ ಮಕ್ಳಿಗೂ ನಾವು ಅದನ್ನೇ ಕಲಿಸ್ಕೊಡೋಣ ಅಂತ ಹೇಳ್ಬಿಟ್ಟು ಅಷ್ಟೇ. ಸೊ ಈ ಆಟ ಸಾಮಾನು ಲಾಸ್ಟ್ ಟೈಮ್ ಸಾಸ್ಲಿಗೆ ಹೋದಾಗ ತೊಗೊಂಡ್ಬಂದಿರೋ ಅಂಥದ್ದು. ನನ್ನ ಮಗಳು ಆಟ ಆಡೋದು ನೋಡಿ ಆ ಮಳೆಗೂ ಹೊಟ್ಟೆ ಕಿಚ್ಚು ಬಂದುಬಿಡ್ತು ಅನಿಸುತ್ತೆ. ಮಳೆನೂ ಬರೋಕ್ಕೆ ಶುರು ಆಗೋಗ್ಬಿಡ್ತು. ನಮ್ಮ ಪುಣ್ಯ ಬೇಗ ಹೋಗಿ ಸಾಂಬಾರು ಬೀಜ ಎಲ್ಲ ಎತ್ಕೊಂಡ್ಬಿಟ್ಟಿದ್ದೆ. 5 ನಿಮಿಷಕ್ಕೆ ಮಳೆ ಶುರುವಾಗೋಗಿದ್ದು. ಇಲ್ಲ ಅಂದಿದ್ರೆ ನನ್ನ ಪರಿಸ್ಥಿತಿ ಹೇಳೋಂಗಿಲ್ಲ ಬಿಡೋಂಗಿಲ್ಲ, ಹಂಗಾಗ್ತಿತ್ತು ಅನಿಸುತ್ತೆ. ನನ್ನ ಮಗಳಿಗೆ ಟೆರೆಸ್ ಮೇಲೆ ಆಟ ಆಡೋದಕ್ಕೆ ಅಂದರೆ ತುಂಬ ಇಷ್ಟ. ಯಾಕೆಂದರೆ ನೀರು ಮಣ್ಣು ಇವೆರಡೂ ಇತ್ತು ಅಂದರೆ ಅವಳು ಪಾಡಿಗೆ ಅವಳು ಆಟ ಆಡ್ತಾಳೆ. ನೋಡಿ 2 ಗೊಂಬೆಗೆ ಮದುವೆ ಮಾಡಿಸ್ಬಿಟ್ಟು ಕೂರಿಸ್ಬಿಟ್ಟವಳೆ. ಅವಳ ಖುಷೀಲಿ ಅವಳ ಲೋಕದಲ್ಲಿ ಅವಳೇ ಇರ್ತಾಳೆ ಅಲ್ವಾ. ನನಗೂ ಅನಿಸುತ್ತೆ ಒಂದೊಂದ್ಸಲ ನಾವಿನ್ನೂ ಚಿಕ್ಕವರಾಗೇ ಇರಬೇಕು ಅಂತ, ಅಂದರೆ ಚಿಕ್ಕವರಾಗೇ ಇರಬೇಕಾಗಿತ್ತು ಅಂತ ನನಗನ್ಸುತ್ತೆ. ನಿಮ್ಗೇನು ಅನಿಸುತ್ತೆ ಅನ್ನೋದನ್ನು ಕಮೆಂಟ್ ಮುಖಾಂತರ ತಿಳಿಸಿ. ನೋಡಿ ಮಳೆ ಎಷ್ಟೊಂದು ಬಿದ್ದಿದೆ. ನಮ್ಮ ಕಡೆ ಬಿದ್ದಿದೆ ಅಂತೀವಿ, ನಿಮ್ಮ ಕಡೆ ಏನಂತೀರೋ ನಂಗೆ ಗೊತ್ತಿಲ್ಲ. ಸೊ ನಮ್ಮ ಕಡೆ ಮಳೆ ತುಂಬ ಬಿದ್ದಿದೆ. ನಡಿಯಲ್ಲಿ ಹೋಗೋಣ, ಮಳೆ ನಿಂತೈತೆ ಹೋಗೋಣ ಬಾ. ಆಟ ಸಾಮಾನು ಒಂದೊಂದನಿ ಮಳೆ ನಿಂತೈತೆ ಹೋಗೋಣ. ಅಲ್ಲಿ ಬೇಕಾದ್ರೆ ಆಟ ಆಡುವಂತ ಮನೆ ಮುಂದೆ, ನಮ್ಮ ಮನೆ ಮುಂದೆ. ಮಳೇಲಿ ಹೆಂಗೆ ಆಟ ಆಡ್ತೀಯ? ಮಳೆ ಬರ್ತೈತಲ್ಲ, ಹೆಂಗೆ ಆಟ ಆಡ್ತೀಯ? ಇಲ್ಲೇ ಅಂದರೆ ಏನು ಬೇಡ, ಚೆಲ್ಲು ತಗೊಂಡೋಗಿ ಆಟ ಆಡಿದ್ರೆ ಮನೆ ಮುಂದೆ ಜಾರು ಬಿದ್ದರೆ ಏನು ಮಾಡೋದು? ಏನು ಮಾಡೋಕ್ಕಾಗುತ್ತೆ? ನೀನು ಇಲ್ಲಿ ಆಟ ಆಡೋಕ್ಕೆ ಬಂದಾಗಲೇ ಇದು ಯಾರೋ ಹಾಕಿ ಬಿಟ್ಟಿರೋದು, ಅದು ಎಂಥದ್ದು ಅದು? ಪಾನ್ ಪರಕ್ಕೊಂಬೋದೇನೋ. ನೀನು ಯಾಕೆ ತೊಗೊಂಡೆ ಅದು? ಎಸಿ ಹಾಕೋವರು. ಎಸಿ ಅಂಥವೆಲ್ಲ ಮುಟ್ಟಬಾರ್ದು, ಎಸಿ.
ಸುಮ್ಮನೆ ಈಗ ಇಷ್ಟೇ ಸಾಮಾನು ಸಾಲದ ಜಸ್ಟ್ ಇವು ಬರೀ ಕುಕ್ಕಿಂಗ್ ಸೆಟ್ ಈಗ ಮೊನ್ನೆ ತಂದೆವು ಸಾಸ್ಲಿಗೆ ಹೋದಾಗ ಇನ್ನೂ ಒಂದು ಮಂಕ್ರಿ ಅವೆ ಅಲ್ಲಿ ಸುಮ್ಮನೆ ಅಷ್ಟು ಹೊಟ್ಟೆಗೆ ಹಾಕ್ತು ಅಂತಾರಲ್ಲ ಹಂಗೆ ನಾವು ನಿನಗೆ ಆಟ ಸಾಮಾನಿಗೆ ಹಾಕ್ತು ಕಕ್ರೆ ಬೇಕು ಬೇಡ ನನಗೆ ಶೀತ ಕೆಮ್ಮು ಹಾಂ ಗುಜು 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 ಕೊಡ್ದೆ ಕಣ ಚೆನ್ನಾಗೈತೆ ಕಣವ ಸ್ವೀಟಾಗಿ ನಿಂತಾರನೆ ಏಯ್ ಅಂತ ಎಸೆ ಕಡೆ ತುಮ್ಕೊ ಮಳೆ ನಿಂತೈತೆ ತುಂಬ್ಕೊಳ್ಳಿ ಆಟ ಸಾಮಾನು ಮಳೆ ನಿಂತೈತೆ ಯಾರಿಗಾದ್ರೂ ಆಟ ಸಾಮಾನು ಬೇಕಿದ್ರೆ ಅಲ್ಲ ಕುಕ್ಕಿಂಗು ಏನದು ಯಾರಿಗಾರು ಊಟ ಪಾರ್ಸಲ್ ಬೇಕಿದ್ರೆ ಕಾಂಟ್ಯಾಕ್ಟ್ ಮಾಡಿ ನನ್ನ ಮಗಳು ಚೆನ್ನಾಗಿ ಅಡುಗೆ ಮಾಡಿಕೊಡ್ತಾಳೆ ಅಲ್ವಾ ಬಂಗಾರಿ ನೀವು ಕೂಡ ಫ್ರೀ ಟೈಮಲ್ಲಿ ಇದೇ ರೀತಿ ಮಕ್ಕಳ ಜೊತೆ ಆಟ ಆಡ್ತೀರಾ ಅನ್ನೋದಾದರೆ ಕಾಮೆಂಟ್ ಮುಖಾಂತರ ತಿಳಿಸಿ ಓಕೆನಾ ನೀವು ಯಾವ ರೀತಿ ಆಟ ಆಡ್ತೀರಾ ಏನು ಅನ್ನೋದನ್ನು ಇದೆ ಅಂಥದ್ದು ಚಿಕ್ಕ ಹುಡುಗ ಇಟ್ಕೊಂಡು ಆಡ್ತಾರೆ ನನಗೆ ಆಟ ಆಡೋಕ್ಕೆ ಬಿಡ್ತಾರೆ ಎಷ್ಟು ತಿಳಿಸಿದ್ರು ನಮ್ಮ ಹುಡುಗಿನೇ ಆಟ ಆಡ್ತಾಳಪ್ಪ ನನ್ನ ಕೈಲೇ ಗೊತ್ತಿಲ್ಲ ಹೆಂಗೆ ಆಟ ಆಡೋದು ಅಂತಲೇ ಅಯ್ಯೋ ಎಷ್ಟು ಜೋರು ಬಂತು ಮಳೆ ಅಪ್ಪ ಜೋರು ಮಳೆ ಬರುತ್ತೆ ಚರಿಷ ಇವತ್ತಾ ನೋಡೋ ಆಟ ಸಾಮಾನು ಸದ್ಯ ನಾವು ಬೇಗ ಬಂದ ಆಟ ಸಾಮಾನು ಅದ್ಲೇ ಬಾಲ್ ಕೆಳಗಡೆ ನಾ ಜೋರಾಯ್ತು ಹೋಗೋಕ್ಕಾಗಲ್ಲ ಕೆಳಗೆ ನಾವು ಬಾ ಅಯ್ಯೋ ಅಲ್ಲ ಅವಾಗಲಿಂದ ಐ ಲವ್ ಯು ಅಪ್ಪ ಐ ಲವ್ ಯು ಡ್ಯಾಡಿ ಐ ಲವ್ ಯು ಮೋನಪ್ಪ ಅಂತ ಎತ್ತಿಯಲ್ಲ ಅಮ್ಮಗೊಂದ್ಸಲ ಐ ಲವ್ ಯು ಅನ್ಬೇಕು ಅಂತ ಗೊತ್ತಾಗ್ಲಿಲ್ಲ ನಿಮಗೆ ಯಾಕೆ ತಿನ್ಸೋದು ತೊಳೆಯೋದು ಮಲಗಿಸೋದು ನಾವು ಮಾಡಬೇಕು ಹಾಂ ಐ ಲವ್ ಯು ಮಾತ್ರ ನಿಮ್ಮ ಅಪ್ಪ ಅನ್ನಿಸ್ಕೋಬೇಕಾ ನಾಳೆಯಿಂದ ಏನು ಮಾಡಲ್ಲ ನೋಡ್ತಾರೆ ನಿಮ್ಮ ಅಪ್ಪನ ಹತ್ರನೇ ಮಾಡಿಸ್ಕೋಗಿ ಎಲ್ಲನೂ ಸೊ ಜಾಸ್ತಿ ವೀಡಿಯೋಸ್ನೆಲ್ಲ ಮಾಡೋದಕ್ಕಾಗಿಲ್ಲ ಸೊ ಈ ವ್ಲಾಗನ್ನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಥ್ಯಾಂಕ್ ಯು ಸೋ ಮಚ್ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ ನೋಡ್ತಾಯಿದ್ದೀರಾ ಅವ್ರಿಗೆಲ್ಲ ತುಂಬಾ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್ ಟೇಕ್ ಕೇರ್ ಬೈ ಬೈ